ಶ್ರೀಮದ್ವಿದ್ಯಾವಾರಿಧಿತೀರ್ಥಗುರುಭ್ಯೋ ನಮಃ. ನರಸಿಂಹೋಖಿಲಾಜ್ಞಾನಮತಧ್ವಂತದಿವಾಕರಃ ಜಯತ್ಯಮಿತಸಜ್ಞಾನಸುಖಶಕ್ತಿಪಯೋನಿಧಿಃ ಯೋ ವಿಪ್ರಲಂಭವಿಪರೀತಮತಿಪ್ರಭೂತವಾದಾನ್ನಿರಸ್ಯ ಕೃತವಾನ್ ಭುವಿ ತತ್ವವಾದಂ ಸರ್ವೇಶ್ವರೋ ಹರಿರಿತಿ ಪ್ರತಿಪಾದಯಂತಮಾನಂದತೀರ್ಥಮುನಿವರ್ಯಮಹನ್ನಮಾಮಿ. ಮಿಥ್ಯಾಸಿದ್ಧಾಂತದುರ್ಧ್ವಂತವಿಧ್ವಂಸನವಿಚಕ್ಷಣಃ ಜಯತೀರ್ಥಕ್ಯತರಣಿರ್ಭಾಸತನ್ನೋ ಹೃದಂಬರೆ. ಮಾಯಾತಂತ್ರಾಮರಾರಿಸ್ಮಯಮಪನಯತೋ ಮಧ್ವಸಿದ್ಧಾಂತನಾಮ್ನೋ ನೇತ್ರಾಣೀವತ್ರಯೋಪಿ ತ್ರಿಜಗತಿ ನೃಹರೇರಿಂಧತೆ ಯತ್ಪ್ರಬಂಧಾಃ ಯದ್ವಾಗದ್ವೈತವಿದ್ಯಾಚಲಕುಲಕುಲಿಶಪ್ರೌಢಿಮಾಢೌಕತೆ ಸಹ ಶ್ರೇಯೋ ಭೂಯೋ ವಿದಧ್ಯಾತ್ ಸುಮಹಿತಮಹಿಮಾ ಸಂಪ್ರತಿ ವ್ಯಾಸರಾಜಃ. ಶ್ರೀ ಗುರುಭ್ಯೋ ನಮಃ. ಶ್ರೀ ಗುರುಭ್ಯೋ ನಮಃ. ಶ್ರೀಮನ್ಮಧ್ವ ಸಿದ್ಧಾಂತದಲ್ಲಿ ಆದಿಶಂಕರರನ್ನು ಮಣಿಮಂತ ರಾಕ್ಷಸನ ಅವತಾರ ಅಂತ ಕರೀತಾರೆ. ಅದು ಶಂಕರರ ನಿಂದನೆ ಅಂತ ಅದ್ವೈತಿಗಳು ಈ ದಿವಸ ಮಾತನಾಡ್ತಾ ಇದ್ದಾರೆ. ಮತ್ತು ಯಾವೆಲ್ಲ ಗ್ರಂಥಗಳಲ್ಲಿ ಈ ವಿಷಯ ಬಂದಿದೆಯೋ ಅವನ್ನು ಪರಿಷ್ಕರಿಸಬೇಕು, ಬಹಿಷ್ಕರಿಸಬೇಕು ಅಂತ ಮಾತನಾಡಲಿಕ್ಕೆ ಆರಂಭ ಮಾಡಿದ್ದಾರೆ. ಈ ವಿಷಯದ ಕುರಿತಾಗಿ ಅದ್ವೈತಿಗಳಿಗೆ ಅನೇಕ ವಸ್ತುನಿಷ್ಠ ಪ್ರಶ್ನೆಗಳನ್ನು ಕೇಳಬೇಕಾಗಿದೆ. ಆ ಮಾಲಿಕೆಯಲ್ಲಿ ಇದು ಮೊಟ್ಟ ಮೊದಲನೆಯ ಪ್ರಶ್ನೆ. ಶ್ರೀಮದ್ ಆನಂದತೀರ್ಥ ಭಗವತ್ಪಾದಾಚಾರ್ಯರು ಶ್ರೀಮನ್ ಮಹಾಭಾರತ ತಾತ್ಪರ್ಯ ನಿರ್ಣಯದ 22ನೇ ಅಧ್ಯಾಯದಲ್ಲಿ ಭೀಮಸೇನ ದೇವರು ಸೌಗಂಧಿಕ ಪುಷ್ಪವನ್ನು ತರ್ತಕ್ಕಂತಹ ಪ್ರಸಂಗವನ್ನು ನಿರ್ಣಯ ಮಾಡ್ತಾರೆ. ಅಲ್ಲಿ ಭೀಮಸೇನ ದೇವರು ಕುಬೇರರ ಮಿತ್ರನಾದಂತಹ ಮಣಿಮಂತ ಅನ್ನುವ ರಾಕ್ಷಸನನ್ನು ಅವನ ಅನುಚರರನ್ನು ಸಂಹಾರ ಮಾಡ್ತಾರೆ. ಸಂಹಾರ ಮಾಡಿ ಒಂದು ತತ್ವವನ್ನು ತಿಳಿಸ್ತಾರೆ. ಹತಾಸ್ ಸೌಗಂಧಿಕವನೇ ಮಣಿವಂಶ್ಚ ಪುನಃ ಕಲೌ ಜಾತೋ ಮಿಥ್ಯಾಮತಿಂ ಸಮ್ಯಗ್ ಆಸ್ತೀರ್ಯ ಅಪುಸ್ತಮೋಧಿಕಂ ಅಂತ ಹೇಳಿ. ಏನು ಸೌಗಂಧಿಕ ವನದಲ್ಲಿ ಹತರಾದಂತಹ ರಾಕ್ಷಸರಿದ್ದಾರೆ ಅವರು ಮಣಿವಂಶ್ಚ, ಮುಖ್ಯವಾಗಿ ಮಣಿಮಂತ, ಇವರು ಪುನಃ ಕಲೌ, ಕಲಿಯುಗದಲ್ಲಿ ಜಾತಃ, ಹುಟ್ಟಿ ಬಂದು ಮಿಥ್ಯಾಮತಿಂ ಸಮ್ಯಗ್ ಆಸ್ತೀರ್ಯ, ಮಿಥ್ಯಾ ಸಿದ್ಧಾಂತವನ್ನು, ಮಿಥ್ಯಾ ಬುದ್ಧಿಯನ್ನು ಎಲ್ಲ ಕಡೆಯಲ್ಲಿ ಹರಡಿದರು ಅನ್ನುವ ಮಾತನ್ನು ಆಚಾರ್ಯರು ತಿಳಿಸ್ತಾರೆ. ಶ್ರೀಮದ್ ಆನಂದತೀರ್ಥ ಭಗವತ್ಪಾದಾಚಾರ್ಯರ ಸಾಕ್ಷಾತ್ ಶಿಷ್ಯರಾದವರು ಶ್ರೀ ತ್ರಿವಿಕ್ರಮ ಪಂಡಿತಾಚಾರ್ಯರು. ಮೊದಲಿಗೆ ಅದ್ವೈತಿಗಳಾಗಿದ್ದವರು ಆಚಾರ್ಯರ ಜೊತೆಯಲ್ಲಿ ವಾದವನ್ನು ಮಾಡಿ ಅವರಿಂದ ಎಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನು ಪಡೆದುಕೊಂಡು ಅವರು ಮಾಡಿದ ಪ್ರಶ್ನೆಗಳಿಗೆ ಉತ್ತರಿಸಲಿಕ್ಕಾಗದೆ ನಿರುತ್ತರಂಚ ನಿಶ್ಚೋದ್ಯಂ ಚಕ್ರೇ ಚಕ್ರಾಯುಧ ಪ್ರಿಯ, ಆ ರೀತಿಯಾಗಿ ಶ್ರೀಮದ್ ಆನಂದತೀರ್ಥ ಭಗವತ್ಪಾದಾಚಾರ್ಯರ ಶಿಷ್ಯತ್ವವನ್ನು ವಹಿಸ್ತಾರೆ. ಅದ್ವೈತಿಗಳ ನಿಕಟ ಸಂಪರ್ಕದಲ್ಲಿದ್ದಂತಹ ಅವರು ತಮ್ಮ ಗ್ರಂಥಗಳಲ್ಲಿ ಅದ್ವೈತಿಗಳ ಕುರಿತಾಗಿ ಸಾಕಷ್ಟು ವಿಷಯಗಳನ್ನು ತಿಳಿಸಿದ್ದಾರೆ. ಶ್ರೀಮತ್ ತತ್ವಪ್ರದೀಪದಲ್ಲಿ ಸಹಿತ ಅವರು ಶ್ರೀ ವಾಯುಸ್ತುತಿ ಎನ್ನುವಂತಹ ಕೃತಿಯನ್ನು ರಚನೆ ಮಾಡಿದ್ದಾರೆ. ಅದರಲ್ಲಿ ಭೂಮಾವಾಗತ್ಯ ಭೂಮನ್ನ ಸುಕರಮಕರೋರ್ಬ್ರಹ್ಮಸೂತ್ರಸ್ಯ ಭಾಷ್ಯಂ ದುರ್ಭಾಷ್ಯಂ ವ್ಯಸ್ಯದಸ್ಯೋರ್ಮಣಿಮತ ಉದಿತಂ ವೇದ ಸದ್ಯುಕ್ತಿಭಿಸ್ತ್ವಂ ಅಂತ ಹೇಳಿ ಮಣಿಮಂತನ ಉಲ್ಲೇಖವನ್ನು ಮಾಡ್ತಾರೆ. ಮಣಿಮಂತ ನಿರ್ಮಿಸಿದ ಭಾಷ್ಯ ಅಂತ ಹೇಳಿ ಉಲ್ಲೇಖವನ್ನು ಮಾಡ್ತಾರೆ. ಅದಲ್ಲದೆ ದೇಹಾದುತ್ಕ್ರಾಮಿ ತಾನಾಮ್ ಅನ್ನುವಂತಹ ಶ್ಲೋಕದಲ್ಲಿಯೂ ಸಹಿತ ಇದನ್ನು ತಿಳಿಸಿ ಹೇಳ್ತಾರೆ. ಆ ಶ್ರೀ ತ್ರಿವಿಕ್ರಮ ಪಂಡಿತಾಚಾರ್ಯರ ಮಕ್ಕಳು ಶ್ರೀ ನಾರಾಯಣ ಪಂಡಿತಾಚಾರ್ಯರು. ಅವರು ಶ್ರೀ ಮಧ್ವವಿಜಯ, ಶ್ರೀ ಮಣಿಮಂಜರಿ ಅನ್ನುವಂತಹ ಗ್ರಂಥಗಳ ರಚನೆಯನ್ನು ಮಾಡಿದ್ದಾರೆ. ಆ ಶ್ರೀಮನ್ ಮಧ್ವವಿಜಯದ ಪ್ರಥಮ ಸರ್ಗದಲ್ಲಿ ಪರಿಸ್ಪಷ್ಟವಾಗಿ ಹೇಳ್ತಾರೆ, ಯೋ ಭೂರಿ ವೈರೋ ಮಣಿಮಾನ್ಮೃತಃ ಪ್ರಾಗ್ ವಾಗ್ಮೀ ಬುಭೂಷು ಪರಿತೋಷಿತೇಶಃ ಸ ಸಂಕರಖ್ಯೋಂಗ್ರಿತಲೇಷು ಜಜ್ಞೆ ಸ್ಪೃಧಾ ಪರೇಪ್ಯಾಸುರಿಹಾಸುರೇಂದ್ರಾ ಅಂತ. ಮಣಿಮಂತ ರಾಕ್ಷಸನೇ ಶಂಕರರಾಗಿ ಅವತರಣ ಮಾಡಿ ಬಂದದ್ದು ಅನ್ನುವ ಮಾತನ್ನು ಶ್ರೀಮನ್ ಮಧ್ವವಿಜಯ, ಶ್ರೀ ಮಣಿಮಂಜರಿ ಗ್ರಂಥಗಳು ಪರಿಸ್ಪಷ್ಟವಾಗಿ ತಿಳಿಸ್ತವೆ. ಈ ಗ್ರಂಥಗಳೆಲ್ಲವನ್ನೂ ಪರಿಷ್ಕರಿಸಬೇಕು, ಬಹಿಷ್ಕರಿಸಬೇಕು ಅಂತ ಅದ್ವೈತಿಗಳು ಮಾತನಾಡಲಿಕ್ಕೆ ಆರಂಭ ಮಾಡಿದ್ದಾರೆ. ನಮ್ಮ ಶ್ರೀಮನ್ ಮಧ್ವ ಸಿದ್ಧಾಂತದ ಗ್ರಂಥಗಳ ಸ್ಪರ್ಶ ಮಾಡುವುದಕ್ಕಿಂತ ಮುಂಚೆ ಅದ್ವೈತಿಗಳಿಗೆ ಅನೇಕ ಪ್ರಶ್ನೆಗಳನ್ನು ಕೇಳುತ್ತೇವೆ. ಸಜ್ಜನರಾದ ಅದ್ವೈತಿಗಳು ವಿಚಾರ ಮಾಡಿ ಯಾರಿಗೆ ಅದ್ವೈತದಲ್ಲಿ ದೀಕ್ಷೆ ಇದೆಯಲ್ಲ ಉತ್ತರ ಕೊಡಲಿಕ್ಕೆ ಪ್ರಯತ್ನವನ್ನು ಪಡಿ. ನೋಡಿ, ಯಾವುದೇ ಒಂದು ಸಿದ್ಧಾಂತವಾದರೂ ಅದು ಅನುಷ್ಠಾನಕ್ಕೆ ಬರಬೇಕು, ಅನುಭವಕ್ಕೆ ಬರಬೇಕು. ಅನುಷ್ಠಾನಕ್ಕೆ ಬರದ, ಅನುಭವಕ್ಕೆ ಬರದಂತಹ ಸಿದ್ಧಾಂತ ಅದು ಸಿದ್ಧಾಂತವೇ ಅಲ್ಲ. ಮ್ಯಾಥಮೆಟಿಕ್ಸಿನಲ್ಲಿ ಯಾವುದೇ ಒಂದು ಫಾರ್ಮುಲಾ ನೀವು ಹೇಳ್ತೀರಿ ಅಂದರೆ ಅದು ಅಪ್ಲೈ ಆಗಬೇಕು, ಅದು ನಿಜ ಜೀವನದಲ್ಲಿ ನಮಗೆ ಕಾಣಬೇಕು.
ನಮ್ಮ ಅನುಷ್ಠಾನಕ್ಕೆ ಬಂದಾಗ ಅದು ಬೆಲೆಯನ್ನು ಪಡೆದುಕೊಳ್ಳುತ್ತದೆ. ಅಪ್ಲೈಡ್ ಮ್ಯಾಥಮೆಟಿಕ್ಸ್ ಅಂತ ಕೇಳ್ತೇವಲ್ಲ, ವಾಸ್ತವಿಕವಾಗಿ ಅದು ಕಾರ್ಯ ಮಾಡಿ ತೋರಿಸಬೇಕು. ಹಾಗೆ ಯಾವುದೇ ಸಿದ್ಧಾಂತವಾದರೂ ಅದು ಅನುಷ್ಠಾನಕ್ಕೆ ಬರಬೇಕು. ಅದ್ವೈತ ಸಿದ್ಧಾಂತ ಏನು ಹೇಳ್ತದೆ? ಜಗತ್ತಿನಲ್ಲಿ ಪರಬ್ರಹ್ಮನೊಬ್ಬನೇ ಪಾರಮಾರ್ಥಿಕ ಸತ್ಯ, ಉಳಿದದ್ದೆಲ್ಲವೂ ಮಿಥ್ಯಾ, ವ್ಯಾವಹಾರಿಕ ಸತ್ಯ ಅಂತ ಹೆಸರು ಕೊಟ್ಟುಕೊಂಡಿದ್ದಾರೆ. ಉಳಿದದ್ದೆಲ್ಲವೂ ಮಿಥ್ಯಾ ಅಂತಾರೆ ಅದ್ವೈತಿಗಳು. ಎಲ್ಲವನ್ನೂ ಒಂದು ಅಂತ ಹೇಳಿದ ಸಿದ್ಧಾಂತ ನಮ್ಮದು ಅಂತ ಹೇಳಿಕೊಳ್ತಾ ಇರ್ತಾರೆ. ಇವತ್ತು ಈ ಶಂಕರ ಮಣಿಮಂತ ತತ್ವದಲ್ಲಿ ಅದ್ವೈತಿಗಳು ತಮ್ಮ ಅದ್ವೈತವನ್ನೇ ಹೇಗೆ ಬಲಿಕೊಟ್ಟಿದ್ದಾರೆ, ಸ್ವಯಂ ಶಂಕರರ ಸಿದ್ಧಾಂತವನ್ನು ಯಾವ ರೀತಿ ಗಾಳಿಗೆ ತೂರಿದ್ದಾರೆ ತೋರಿಸಿಕೊಡ್ತೇನೆ ಬನ್ನಿ. ಅದ್ವೈತದಲ್ಲಿ ಎಲ್ಲರೂ ಪರಬ್ರಹ್ಮರೇ, ಪ್ರತಿಯೊಂದು ವಸ್ತುವೂ ಸಹಿತ ಪರಬ್ರಹ್ಮ, ಸರ್ವಂ ಖಲ್ವಿದಂ ಬ್ರಹ್ಮ ಅನ್ನುವ ಶ್ರುತಿಯನ್ನು ಇಟ್ಟುಕೊಂಡು ಅವರು ಈ ತತ್ವವನ್ನು ಹೇಳ್ತಾರೆ, ಈ ಅರ್ಥವನ್ನು ಹೇಳ್ತಾರೆ. ಎಲ್ಲದರಲ್ಲಿಯೂ ಪರಬ್ರಹ್ಮನಿದ್ದಾನೆ, ದೇವರಿದ್ದಾನೆ ಅನ್ನೋದು ಮಧ್ವ ಸಿದ್ಧಾಂತ. ಎಲ್ಲವೂ ಪರಬ್ರಹ್ಮನೇ ಜಗತ್ತಾಗಿ ಪರಿಣಾಮವನ್ನು ಹೊಂದಿದ್ದಾನೆ, ಎಲ್ಲ ಜೀವರೂ ಪರಬ್ರಹ್ಮ ಸ್ವರೂಪರು ಅನ್ನೋದು ಅದ್ವೈತಿಗಳ ಸಿದ್ಧಾಂತ. ಸಕಲ ದೇವತೆಗಳು ಪರಬ್ರಹ್ಮ ಸ್ವರೂಪರು, ಋಷಿಗಳು ಪರಬ್ರಹ್ಮ ಸ್ವರೂಪರು, ಚಕ್ರವರ್ತಿಗಳು ಪರಬ್ರಹ್ಮ ಸ್ವರೂಪರು, ಮನುಷ್ಯರು ಪರಬ್ರಹ್ಮ ಸ್ವರೂಪರು, ರಾಕ್ಷಸರು, ಉರಗರು ಎಲ್ಲರೂ ಪರಬ್ರಹ್ಮ ಸ್ವರೂಪರು ಅಂತಾರೆ ಅದ್ವೈತಿಗಳು. ಅಂದ ಬಳಿಕ ಮಣಿಮಂತನೂ ಪರಬ್ರಹ್ಮ, ಶಂಕರರೂ ಪರಬ್ರಹ್ಮ, ಇಬ್ಬರೂ ಪರಬ್ರಹ್ಮ ಆದ ಬಳಿಕ ಸಮಸ್ಯೆ ಏನು? ನಮಗೆ ಶ್ರೀಮನ್ ಮಧ್ವ ಸಿದ್ಧಾಂತ ಕಲಿಸಿಕೊಡ್ತದೆ, ಪರಮಾತ್ಮನ ಎಲ್ಲ ರೂಪಗಳು ಸ್ವಗತ ಭೇದ ವಿವರ್ಜಿತವಾದದ್ದು. ಪರಮಾತ್ಮ ಯಾವುದೇ ರೂಪವನ್ನು ಸ್ವೀಕಾರ ಮಾಡಿದರೂ ಅವನು ಪರಮಾತ್ಮನೇ. ಪೂರ್ಣಮದಃ ಪೂರ್ಣಮಿದಂ, ಅವನು ಪರಿಪೂರ್ಣನಾಗಿದ್ದಾನೆ. ಮತ್ಸ್ಯನೂ ಭಗವಂತನೇ, ಕೂರ್ಮನೂ ಭಗವಂತನೇ, ಶ್ರೀರಾಮನೂ ಪರಬ್ರಹ್ಮ, ಶ್ರೀಕೃಷ್ಣನೂ ಪರಬ್ರಹ್ಮ, ಬುದ್ಧ ಕಲ್ಕಿಯೂ ಪರಬ್ರಹ್ಮ, ಶೇಷಶಾಯಿಯಾದ ಪದ್ಮನಾಭನೂ ಪರಬ್ರಹ್ಮ, ಆಲದೆಲೆಯ ಮೇಲೆ ಪವಡಿಸಿದ ಶ್ರೀಮನ್ನಾರಾಯಣನೂ ಪರಬ್ರಹ್ಮ. ಶ್ರೀಮನ್ಮಧ್ವ ಸಿದ್ಧಾಂತ ನಮಗೆ ಹೇಳಿಕೊಡ್ತದೆ, ನಾವದನ್ನು ಅನುಷ್ಠಾನ ಮಾಡ್ತೇವೆ. ಹಂದಿಯ ರೂಪದಲ್ಲಿ ಬಂದ ವರಾಹ ರೂಪದ ಭಗವಂತನೂ ಪರಬ್ರಹ್ಮ, ಸಿಂಹದ ರೂಪದಲ್ಲಿ ಬಂದಂತಹ, ಆಮೆಯ ರೂಪದಲ್ಲಿ ಬಂದಂತಹ ನರಸಿಂಹ ಕೂರ್ಮರೂ ಭಗವಂತನೇ, ಹಯಗ್ರೀವ ರೂಪದ ಕುದುರೆಯ ಮುಖದ ರೂಪದ ಭಗವಂತನೂ ಸಹಿತ ಪರಬ್ರಹ್ಮನೇ. ಶ್ರೀಮನ್ಮಧ್ವ ಸಿದ್ಧಾಂತ ಹೇಳ್ತದೆ, ನಾವದನ್ನು ಅನುಷ್ಠಾನ ಮಾಡ್ತೇವೆ. ಹನುಮಂತ ದೇವರು ಮುಖ್ಯ ಪ್ರಾಣದೇವರ ಅವತಾರ, ಭೀಮಸೇನ ದೇವರು ಮುಖ್ಯ ಪ್ರಾಣದೇವರ ಅವತಾರ, ಶ್ರೀಮದ್ ಆನಂದತೀರ್ಥ ಭಗವತ್ಪಾದಾಚಾರ್ಯರು ಮುಖ್ಯ ಪ್ರಾಣದೇವರ ಅವತಾರ. 3 ಕೋಟಿ ರೂಪಗಳಿವೆ, ರೋಚನಾದಿ ರೂಪಗಳಿವೆ, ಅವೆಲ್ಲವನ್ನು ಮುಖ್ಯ ಪ್ರಾಣದೇವರು ಅಂತಲೇ ನಾವು ತಿಳಿತೇವೆ. ಎರಡೂ ಒಂದೇ ಅಂತ ಹೇಳಿದ ಬಳಿಕ ಮತ್ತೆ ನಾವು ಅದಲ್ಲ ಇದಲ್ಲ ಅಂತ ಹೇಳುವುದಿಲ್ಲ. ಕಾಶಿಯಲ್ಲಿರ್ತಕ್ಕಂತಹ ವಿಶ್ವೇಶ್ವರರೂ ರುದ್ರದೇವರೇ, ರಾಮೇಶ್ವರದಲ್ಲಿರ್ತಕ್ಕಂತಹ ರಾಮೇಶ್ವರರೂ ರುದ್ರದೇವರೇ, ನಂಜನಗೂಡಿನಲ್ಲಿರುವ ಶ್ರೀಕಂಠೇಶ್ವರ ರುದ್ರದೇವರು, ಸೋಮನಾಥದಲ್ಲಿರ್ತಕ್ಕಂತಹ ಸೋಮೇಶ್ವರ ರುದ್ರದೇವರು, ಉಜ್ಜಯಿನಿಯ ಮಹಾಕಾಲೇಶ್ವರ ರುದ್ರದೇವರು, ಕೈಲಾಸವಾಸಿಯಾದಂತಹ ಗೌರೀಶ ಈಶ ರುದ್ರದೇವರು. ಆಯಾ ದೇವತೆಗಳಲ್ಲಿ ಅಂಶಿ ಎನ್ನುವಂತಹ ಭಾಗವಿದೆ, ಅವು ಅಭಿನ್ನ ಅಂತ ಶ್ರೀಮದಾಚಾರ್ಯರು ನಿರ್ಣಯ ಮಾಡಿಕೊಟ್ಟಿದ್ದಾರೆ. ನಾವದನ್ನು ಅನುಸರಣ ಮಾಡುತ್ತೇವೆ. ರುದ್ರದೇವರಿಗೆ ಈಶಾನ ಅನ್ನುವ ರೂಪವಿದೆ, ತತ್ಪುರುಷ ಅನ್ನುವ ರೂಪವಿದೆ, ಅಘೋರ ಅನ್ನುವ ರೂಪವಿದೆ, ವಾಮದೇವ, ಸದ್ಯೋಜಾತ ಅನ್ನುವ 5 ರೂಪಗಳಿವೆ, ವಿಶಿಷ್ಟವಾದ ರೂಪಗಳು. 5 ರೂಪಗಳು ರುದ್ರದೇವರದೇ. ವೀರಭದ್ರರೂ ರುದ್ರದೇವರೇ, ಸ್ಪಷ್ಟವಾಗಿ ಉಪಾಸನೆ ಮಾಡ್ತೇವೆ. ದುರ್ವಾಸರು ರುದ್ರದೇವರು ಅಂತ ಉಪಾಸನೆ ಮಾಡ್ತೇವೆ. ಪರೀಕ್ಷಿತ್ ರಾಜರನ್ನು ಕೊಲ್ಲಲಿಕ್ಕೆ ಹೊರಟಂತಹ ಅಶ್ವತ್ಥಾಮಾಚಾರ್ಯರೂ ರುದ್ರದೇವರೇ, ಪರೀಕ್ಷಿತ್ ರಾಜರಿಗೆ ಮುಕ್ತಿಯನ್ನು ದೊರಕಿಸಿಕೊಟ್ಟಂತಹ ಶುಕಾಚಾರ್ಯರೂ ರುದ್ರದೇವರೇ. ಶ್ರೀಮನ್ಮಧ್ವ ಸಿದ್ಧಾಂತ ನಮಗೆ ಕಲಿಸಿಕೊಟ್ಟಿದೆ, ನಾವದನ್ನು ಉಪಾಸನೆ ಮಾಡುತ್ತೇವೆ. ಮಣಿಮಂತನೂ ಪರಬ್ರಹ್ಮ, ಶಂಕರರೂ ಪರಬ್ರಹ್ಮ ಅನ್ನುವ ಉಪಾಸನೆಯನ್ನು ಇವತ್ತು ಅದ್ವೈತಿಗಳಿಗೆ ಮಾಡಲಿಕ್ಕೆ ಸಾಧ್ಯವ? ಮತ್ತು ಈ ತತ್ವವನ್ನು ಸ್ವಯಂ ಶಂಕರಾಚಾರ್ಯರು ತಿಳಿಸಿ ಹೇಳಿದ್ದಾರೆ. ಶ್ರೀಮದ್ ಬ್ರಹ್ಮಸೂತ್ರಗಳಲ್ಲಿ 4ನೇ ಅಧ್ಯಾಯದಲ್ಲಿ ಒಂದು ಪರಮಮಂಗಲವಾದ ಸೂತ್ರವಿದೆ. ಓಂ ಆತ್ಮೇತಿ ತೋಪಗಚ್ಚಂತಿ ಗ್ರಾಹಯಂತಿ ಚ ಓಂ ಅಂತ ಹೇಳಿ. ಈ ಸೂತ್ರಕ್ಕೆ ಶಂಕರರು ವ್ಯಾಖ್ಯಾನವನ್ನು ಬರೆದುಕೊಂಡಿದ್ದಾರೆ. ಹೇಳ್ತಾರೆ ಅವರು, ಯಶ್ ಶಾಸ್ತ್ರೋಕ್ತ ವಿಶೇಷಣ ಪರಮಾತ್ಮ ಸ ಕಿಂ ಅಹಮಿತಿ ಗ್ರಹೀತವ್ಯ ಕಿಂ ವಾ ಮದನ್ಯ ಇತಿ ಏತದ್ವಿಚಾರಯತಿ. ಈ ಸೂತ್ರದಲ್ಲಿ ಏನು ಚರ್ಚೆ ನಡೀತಾ ಇದೆ ಅನ್ನೋದನ್ನು ಹೇಳ್ತಾರೆ ಶಂಕರರು. ಶಾಸ್ತ್ರೋಕ್ತನಾದ ಏನು ಪರಮಾತ್ಮ ಇದ್ದಾನೆ, ಪರಮೇಶ್ವರ, ಅವನನ್ನು ನಾನು ಅಂತ ಉಪಾಸನೆ ಮಾಡಬೇಕೋ, ಕಿಂವಾ ಮದನ್ಯ ಇತಿ, ಅಥವಾ ನನ್ನಿಂದ ಭಿನ್ನ ಅಂತ ಉಪಾಸನೆ ಮಾಡಬೇಕೋ ಅನ್ನೋದು ಇಲ್ಲಿ ಚರ್ಚೆ ನಡೀತಾ ಇದೆ. ಪೂರ್ವಪಕ್ಷವೇನು? ಪೂರ್ವಪಕ್ಷ ನ ಅಹಮಿತಿ ಗ್ರಾಹ್ಯ, ನಾನು ಅಂತ ಉಪಾಸನೆ ಮಾಡಬಾರದು. ಅದಕ್ಕೆ
ಶಂಕರರೇ ಕೊಟ್ಟಂತಹ ಯುಕ್ತಿ. ನಹಿ ಅಪಹತ ಪಾಪ್ಮತ್ವಾದಿ ಗುಣೋ ವಿಪರೀತ ಗುಣತ್ವೇನ ಶಕ್ಯತೆ ಗ್ರಹೀತು. ಪರಮೇಶ್ವರ ಇವನು ಅಪಹತ ಪಾಪ್ಮ. ಅಪಹತ ಪಾಪ್ಮ ಅನ್ನುವುದಕ್ಕೆ ಸ್ವಯಂ ಶಂಕರರು ಹೇಳಿದಂತಹ ಅರ್ಥ ಅಪಹತಃ ವಿನಾಶಿತಃ ಅಪನೀತಃ ಪಾಪ್ಮ ಯಸ್ಮಾತ್ ಸೋಯಂ ಅಪಹತ ಪಾಪ್ಮ ಹಿ ಏಷಃ ವಿಶುದ್ಧ ಇತ್ಯರ್ಥಃ. ಅಪಹತ ಪಾಪ್ಮ ಅನ್ನೋದಕ್ಕೆ ಎಲ್ಲ ಪಾಪಗಳನ್ನು ದೋಷಗಳನ್ನು ಕಳೆದುಕೊಂಡಂತಹ ವಿಶುದ್ಧನಾದ ಪರಮೇಶ್ವರ ಅಂತ ಅರ್ಥವನ್ನು ಹೇಳಿದ್ದಾರೆ. ಅಂಥ ಪರಮೇಶ್ವರನನ್ನು ವಿಪರೀತ ಗುಣತ್ವೇನ, ಅಪಹತ ಪಾಪ್ಮನಲ್ಲ ಶಾರೀರ, ಶಾರೀರನಲ್ಲಿ ಪಾಪವಿದೆ, ಶಾರೀರನಲ್ಲಿ ದೋಷವಿದೆ ಅಂದ ಬಳಿಕ ವಿರುದ್ಧ ಗುಣಗಳಿದೆ. ಆದ್ದರಿಂದಾಗಿ ಶಾರೀರನನ್ನು ಜೀವನನ್ನು ಪರಮೇಶ್ವರ ಪರಬ್ರಹ್ಮ ಅಂತ ತಿಳಿಯಬಾರದು ಅಂತ ಪೂರ್ವಪಕ್ಷವನ್ನು ಮಾಡಿಕೊಂಡು ಇನ್ನೂ ಅನೇಕ ಪ್ರಶ್ನೆಗಳನ್ನು ಮಾಡಿಕೊಳ್ತಾರೆ. ಈಗ ನಮ್ಮ ಚರ್ಚೆಗೆ ಇಷ್ಟು ಸಾಕು. ಏವಂ ಪ್ರಾಪ್ತೆ ಬ್ರೂಮಃ ಉತ್ತರವನ್ನು, ಸಿದ್ಧಾಂತವನ್ನು ಶಂಕರರು ಹೇಳ್ತಾರೆ, ತಮ್ಮ ಸಿದ್ಧಾಂತವನ್ನು ಮಂಡಿಸ್ತಾರೆ. ಆತ್ಮೇತ್ಯೇವ ಪರಮೇಶ್ವರ ಪ್ರತಿಪತ್ತವ್ಯ. ಆತ್ಮ ನಾನು ಅಂತಲೇ ಪರಮೇಶ್ವರನನ್ನು ತಿಳಿಯಬೇಕು. ತಥಾಹಿ ಪರಮೇಶ್ವರ ಪ್ರಕ್ರಿಯಾಯಾಮ್ ಅಂತ ಹೇಳಿ ತಾವು ಶ್ರುತಿಗಳ ಉದಾಹರಣೆ ಮಾಡಿ ಆ ಶ್ರುತಿಗಳಿಗೆ ಅದ್ವೈತಪರವಾದ ಅರ್ಥವನ್ನು ಹೇಳ್ತಾರೆ. ಭೂಯಸಿ ಶ್ರುತಿ ಭೇದದರ್ಶನ ಅಪವದತಿ ಅಂತ ಹೇಳಿ ಶ್ರುತಿಗಳು ಭೇದವನ್ನು ನಿರಾಕರಣೆ ಮಾಡ್ತವೆ ಅಂತ ಹೇಳ್ತಾರೆ. ಹೇಳಿ ಈ ಪೂರ್ವಪಕ್ಷದ ಪ್ರಶ್ನೆಗೆ ಉತ್ತರ ಕೊಡ್ತಾರೆ ಶಂಕರರು. ಯತ್ತೂಕ್ತಂ, ಏನು ಪೂರ್ವಪಕ್ಷ ಹೇಳಿದನಲ್ಲ, ನ ವಿರುದ್ಧ ಗುಣಯೋ ಅನ್ಯೋನ್ಯಾತ್ಮತ್ವ ಸಂಭವ ಇತಿ. ವಿರುದ್ಧ ಗುಣವುಳ್ಳಂತಹ ಜೀವ ಪರಬ್ರಹ್ಮರಿಗೆ ಐಕ್ಯವನ್ನು ಹೇಳಲಿಕ್ಕೆ ಬರುವುದಿಲ್ಲ ಅಂದ್ರಲ್ಲ, ನಾಯನ್ ದೋಷ, ಇದು ದೋಷವಲ್ಲ. ಯಾಕೆ? ವಿರುದ್ಧ ಗುಣತಾಯಾ ಮಿಥ್ಯಾತ್ವೋಪಪತ್ತೇ. ವಿರುದ್ಧ ಗುಣಗಳೇನಿವೆ ಅವು ಮಿಥ್ಯಾ. ಪರಮೇಶ್ವರನಲ್ಲಿರುವ ಅಪಹತ ಪಾಪ್ಮತ್ವ ಅದು ಮಿಥ್ಯಾ. ಜೀವನಲ್ಲಿರುವ ಏನು ಪಾಪ್ಮತ್ವವಿದೆ, ದೋಷವಿದೆ, ಅದು ಮಿಥ್ಯಾ. ಹೀಗಾಗಿ ನಾನೇ ಪರಬ್ರಹ್ಮ ಅಂತ ಉಪಾಸನೆ ಮಾಡಬೇಕು. ಆತ್ಮೇತ್ಯೇವ ಪರಮೇಶ್ವರ ಪ್ರತಿಪತ್ತವ್ಯ. ಜೀವನನ್ನೇ ಪರಬ್ರಹ್ಮ ಅಂತ ತಿಳಿಯಬೇಕು. ಶಂಕರರು ಪರಿಸ್ಪಷ್ಟವಾಗಿ ಹೇಳಿದ್ದಾರೆ. ಇದನ್ನು ಶಂಕರ ಮಣಿಮಂತ ತತ್ವಕ್ಕೆ ಅನ್ವಯಿಸಿ, ಈಗ ಮಣಿಮಂತ ಒಂದು ಶರೀರದಲ್ಲಿದ್ದಾನೆ, ಹೀಗಾಗಿ ಮಣಿಮಂತ ಶಾರೀರ. ಆ ಶಾರೀರನಾದ ಮಣಿಮಂತನಲ್ಲಿ ಏನು ದೋಷಗಳಿವೆಯೋ ಅವೆಲ್ಲವೂ ಮಿಥ್ಯಾ. ಅವನನ್ನು ಆತ್ಮೇತ್ಯೇವ ಪರಮೇಶ್ವರ ಪ್ರತಿಪತ್ತವ್ಯ, ಅವನೇ ಪರಬ್ರಹ್ಮ ಅಂತ ತಿಳಿಯಬೇಕು. ಈಗ ಶಂಕರರು ಅನ್ನುವ ಶಾರೀರರ ಬಳಿಗೆ ಬನ್ನಿ. ಶಂಕರರಲ್ಲಿ ಇರ್ತಕ್ಕಂತಹ ಎಲ್ಲ ದೋಷಗಳು ಮಿಥ್ಯಾ, ಅವರು ಪರಬ್ರಹ್ಮ. ಮಣಿಮಂತನೂ ಪರಬ್ರಹ್ಮ, ಶಂಕರರೂ ಪರಬ್ರಹ್ಮ ಅಂದ ಬಳಿಕ ಶಂಕರರು ಮಣಿಮಂತ ಇಬ್ಬರೂ ಪರಬ್ರಹ್ಮರಾದ ಬಳಿಕ ಶಂಕರರೇ ಮಣಿಮಂತ ಅನ್ನೋದು ಅದ್ವೈತ ಸಿದ್ಧಾಂತವಾಯಿತು. ಶಂಕರರೇ ಹೇಳಿದ ಸಿದ್ಧಾಂತವನ್ನು ಒಪ್ಪಿಕೊಳ್ಳಲಿಕ್ಕೆ ಶಾಂಕರರಿಗೆ, ಅದ್ವೈತಿಗಳಿಗೆ ಏನು ಸಮಸ್ಯೆ ಇದೆ? ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯರ ಸಿದ್ಧಾಂತ ತಿಳಿಸಿದ ಈ ಶಂಕರ ಮಣಿಮಂತ ತತ್ವವಿದೆಯಲ್ಲ, ಈ ತತ್ವವನ್ನು ಶಂಕರರೇ ಒಪ್ಪಿದ್ದಾರೆ. ಶಂಕರರೇ ಒಪ್ಪಿದ್ದಾರೆ. ಶಂಕರರೂ ಪರಬ್ರಹ್ಮ, ಮಣಿಮಂತನೂ ಪರಬ್ರಹ್ಮ ಅಂದ ಬಳಿಕ ಶಂಕರರೇ ಮಣಿಮಂತ. ಕೇವಲ ಮಣಿಮಂತ ಅಷ್ಟೇ ಅಲ್ಲ, ಏನೆಲ್ಲ ಕಲಿ ಕಾಲನೇಮಿ ವಿಪ್ರಚಿತ್ತಿ ಮುಂತಾದ ಸಕಲ ರಾಕ್ಷಸರಿದ್ದಾರೆ, ರಾಕ್ಷಸ ವರ್ಗ, ದೇವತೆಗಳಿದ್ದಾರೆ, ಋಷಿಗಳಿದ್ದಾರೆ, ಎಲ್ಲವೂ ಪರಬ್ರಹ್ಮ ಅಂತಾದ ಬಳಿಕ ಮಣಿಮಂತನೂ ಪರಬ್ರಹ್ಮ ಅಂತಾದ ಬಳಿಕ ಶಂಕರರು ಮಣಿಮಂತ ಅನ್ನುವುದು ನಿಂದನೆ ಹೇಗಾಗ್ತದೆ? ಅದ್ವೈತಿಗಳು ಉತ್ತರಿಸಬೇಕಾದಂತಹ ಪ್ರಶ್ನೆ ಇದು. ಮತ್ಸ್ಯನೂ ಭಗವಂತ, ಕೂರ್ಮನೂ ಭಗವಂತ, ವರಾಹ ನೃಸಿಂಹ ವಾಮನ ಭಾರ್ಗವ ರಾಘವ ಕೃಷ್ಣ ಬುದ್ಧ ಕಲ್ಕಿ ಎಲ್ಲ ರೂಪಗಳೂ ಭಗವಂತ ಅಂತ ಹೇಳಿದ ಬಳಿಕ ನಾವು ಅದನ್ನು ಉಪಾಸನೆ ಮಾಡ್ತೇವೆ. ನಾವು ಮಾಧ್ವರದನ್ನು ಅನುಷ್ಠಾನಕ್ಕೆ ತಂದಿದ್ದೇವೆ. ಶಾಂಕರರಿಗೆ ಇದನ್ನು ಅನುಷ್ಠಾನಕ್ಕೆ ತರಲಿಕ್ಕೆ ಸಾಧ್ಯವಾ? ಅದ್ವೈತ ಅನುಷ್ಠಾನಕ್ಕೆ ಅರ್ಹವಾ? ಸಜ್ಜನ ಅದ್ವೈತಿಗಳು ನಿರ್ಣಯ ಮಾಡಿ ಅದ್ವೈತದಲ್ಲಿನ ದೀಕ್ಷಾವಂತರು ಉತ್ತರವನ್ನು ನೀಡಿ. ಇಲ್ಲ, ಮಣಿಮಂತ ಇವನು ರಾಕ್ಷಸ, ಶಂಕರರನ್ನು ರಾಕ್ಷಸನ ಅವತಾರ ಅಂತ ಹೇಗೆ ಒಪ್ಪೋದು ಅಂತ ಪ್ರಶ್ನೆ ಮಾಡಿದರೆ, ಶ್ರೀಮನ್ಮಧ್ವ ಸಿದ್ಧಾಂತದಲ್ಲಿ ನಾವು ಅನುಷ್ಠಾನ ಮಾಡುವ ಪರಮಾದ್ಭುತವಾದ ಉತ್ತರವಿದೆ. ಆ ಉತ್ತರವೇ ಪರಮ ಭಯಂಕರವಾದ ಪ್ರಶ್ನೆಯಾಗ್ತದೆ ಅದ್ವೈತಿಗಳಿಗೆ. ಅದನ್ನು ಮುಂದಿನ ಭಾಗದಲ್ಲಿ ಕೇಳುತ್ತೇವೆ ಅಂತ ಹೇಳ್ತಾ, ಗುರುವಂತರ್ಗತ ಮಧ್ವಾಂತರ್ಗತ ಶ್ರೀಕೃಷ್ಣಾರ್ಪಣಮಸ್ತು.